ಒಂದು ವೈಮಾನಿಕ ದಾಳಿ ಮತ್ತು ಕ್ಷಣದಲ್ಲೇ ಜಗತ್ತಿನ ಗಮನ ಮಧ್ಯಪ್ರಾಚ್ಯದತ್ತ ತಿರುಗಿತು. 3 ದಶಕಗಳ ಕಾಲ ಇರಾನ್ನ ಅತ್ಯಂತ ಶಕ್ತಿಶಾಲಿ ನಾಯಕನಾಗಿದ್ದ ವ್ಯಕ್ತಿ ಹತ್ಯೆಯಾಗಿದ್ದಾನೆ. ಇದರ ಹಿಂದೆ ದಶಕಗಳ ರಾಜಕೀಯ ವೈರತ್ವ, ಅಣುಶಕ್ತಿ ಪೈಪೋಟಿ, ಪ್ರಾದೇಶಿಕ ಶಕ್ತಿ ಸಾಮ್ರಾಜ್ಯದ ಆಟ ಎಲ್ಲವೂ ಮರೆಮಾಚಿಕೊಂಡಿವೆ. ಈ ಖಮೇನಿ ಹೀರೋನ ವಿಲನ್ನ ಈ ಘಟನೆ ಮಧ್ಯಪ್ರಾಚ್ಯವನ್ನಷ್ಟೇ ಅಲ್ಲ, ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಗೆ ಯಾವ ತಿರುವು ನೀಡಬಹುದು, ಇರಾನ್ ಒಳಗೆ ಏನಾಗ್ತಿದೆ, ಮುಂದೆ ಯಾರು ಅಧಿಕಾರಕ್ಕೆ ಬರಬಹುದು ಮತ್ತು ಈ ಎಲ್ಲಾ ಬೆಳವಣಿಗೆಗಳು ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ಸಂಪೂರ್ಣ ಹಿನ್ನೆಲೆ, ನಿಜಾಂಶಗಳು ಮತ್ತು ಮುಂದಿನ ಸಾಧ್ಯತೆಗಳನ್ನ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ನಲ್ಲಿ. ಮಧ್ಯಪ್ರಾಚ್ಯವನ್ನು ಕದಡುವ ಮಹತ್ವದ ಘಟನೆ ಒಂದು ಯುಗಕ್ಕೆ ತೆರೆ ಎಳೆದಂತಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿರುವುದು ಜಗತ್ತಿನ ರಾಜಕೀಯ ಸಮತೋಲನಕ್ಕೂ, ಅಣುಶಕ್ತಿ ರಾಜಕಾರಣಕ್ಕೂ ಹಾಗೂ ಇರಾನ್ನ ಭವಿಷ್ಯಕ್ಕೂ ಭಾರಿ ಪ್ರಶ್ನಾರ್ಥ ಎಬ್ಬಿಸಿದೆ. 3 ದಶಕಗಳ ಕಾಲ ದೇಶದ ಅತ್ಯಂತ ಶಕ್ತಿಶಾಲಿ ಸ್ಥಾನದಲ್ಲಿದ್ದ ಈ ನಾಯಕನ ಅಂತ್ಯ ಕೇವಲ ವ್ಯಕ್ತಿಯ ಸಾವಲ್ಲ, ಇದು ಒಂದು ಆಡಳಿತದ ತತ್ವಶಾಸ್ತ್ರ, ಒಂದು ಪ್ರಾದೇಶಿಕ ಶಕ್ತಿಯ ದಿಕ್ಕು ಮತ್ತು ವಿಶ್ವ ರಾಜಕೀಯದ ಹೊಸ ಅಧ್ಯಾಯದ ಆರಂಭವೇ ಎಂಬ ಪ್ರಶ್ನೆಯನ್ನ ಹುಟ್ಟಿಸಿದೆ. ಸುಮಾರು 3 ದಶಕಗಳ ಕಾಲ ಇರಾನ್ನ ಎಲ್ಲ ಅಧಿಕಾರ ಕೇಂದ್ರಗಳನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ ನಾಯಕನ ಅಂತ್ಯದಿಂದ ಒಂದು ದೀರ್ಘ ಆಡಳಿತದ ಇತಿಹಾಸಕ್ಕೆ ತೆರೆ ಬಿದ್ದಂತಾಗಿದೆ. ತಮ್ಮ ಆಡಳಿತದ ಬಹುಭಾಗವನ್ನು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ವೈರತ್ವದಲ್ಲೇ ಕಳೆದ ಖಮೇನಿ ಅಂತಿಮವಾಗಿ ಅದೇ ಸಂಘರ್ಷದ ಹೊತ್ತಿಗೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 1939ರಲ್ಲಿ ಮಶಹದ್ನಲ್ಲಿ ಧಾರ್ಮಿಕ ಕುಟುಂಬದಲ್ಲಿ ಜನಿಸಿದ ಖಮೇನಿ ಇಸ್ಲಾಮಿಕ್ ಶಾಸ್ತ್ರದಲ್ಲಿ ಶಿಕ್ಷಣ ಪಡೆದು ಧರ್ಮ ಗುರುಗಳಾಗಿ ಬೆಳೆದವರು. 1979ರ ಇರಾನ್ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕ್ರಾಂತಿಯ ನಾಯಕ ಅಯಾತುಲ್ಲಾ ರುಹುಲ್ಲಾ ಖಮೇನಿ ಅವರ ಆಪ್ತ ಸಹಚರರಾಗಿದ್ರು. 1989ರಲ್ಲಿ ರುಹುಲ್ಲಾ ಖಮೇನಿ ಅವರ ನಿಧನದ ಬಳಿಕ ಖಮೇನಿ ಇರಾನ್ನ 2ನೇ ಸರ್ವೋಚ್ಚ ನಾಯಕರಾಗಿ ಅಧಿಕಾರ ವಹಿಸಿಕೊಂಡ್ರು. ಇರಾನ್ನ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನಾಯಕನಿಗೆ ಸಶಸ್ತ್ರ ಪಡೆಗಳು, ನ್ಯಾಯಾಂಗ, ವಿದೇಶಾಂಗ ನೀತಿ, ಪರಮಾಣು ಕಾರ್ಯಕ್ರಮ ಸೇರಿದಂತೆ ದೇಶದ ಪ್ರತಿಯೊಂದು ಪ್ರಮುಖ ತಂತ್ರಾತ್ಮಕ ನಿರ್ಧಾರಗಳ ಮೇಲೂ ಅಂತಿಮ ಅಧಿಕಾರವಿದೆ. ಕಳೆದ 37 ವರ್ಷಗಳಿಂದ ಖಮೇನಿ ಇರಾನ್ನ ದಿಕ್ಕು ನಿರ್ಧರಿಸುತ್ತಿದ್ದು, ಅವರ ಅವಧಿಯಲ್ಲಿ ಇರಾನ್ ಮಿಲಿಟರಿ ದೃಷ್ಟಿಯಿಂದ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಂಡಿತ್ತು ಮತ್ತು ಅಮೆರಿಕ ಇಸ್ರೇಲ್ ವಿರೋಧಿ ಪಕ್ಷದ ಕೇಂದ್ರ ಬಿಂದುಗಳಾಗಿ ಹೊರಹೊಮ್ಮಿತು. ಖಮೇನಿ ಅವರ ರಾಜಕೀಯ ದರ್ಶನ ಸ್ಪಷ್ಟವಾಗಿತ್ತು. ಪಾಶ್ಚಿಮಾತ್ಯ ಒತ್ತಡಕ್ಕೆ ಮಣಿಯದೆ ಇಸ್ಲಾಮಿಕ್ ಕ್ರಾಂತಿಯ ಮೌಲ್ಯಗಳನ್ನು ರಕ್ಷಿಸುವುದು. ಹಮಾಸ್, ಹೌತಿ ಬಂಡುಕೋರರು, ಇರಾಕ್ನ ಶಿಯಾ ಗುಂಪುಗಳು ಸೇರಿದಂತೆ ಮಧ್ಯಪ್ರಾಚ್ಯದ ಹಲವು ಸಂಘಟನೆಗಳಿಗೆ ಇರಾನ್ ಬೆಂಬಲ ನೀಡದದ್ದು ಈ ದರ್ಶನದ ಭಾಗವೇ ಆಗಿತ್ತು. ಸುನ್ನಿ ರಾಷ್ಟ್ರಗಳಿಂದ ಸುತ್ತುವರಿದಿರುವ ಏಕೈಕ ಶಿಯಾ ರಾಷ್ಟ್ರ ಇರಾನ್ಗೆ ಪ್ರಾದೇಶಿಕ ಪ್ರಾಬಲ್ಯ ನೀಡುವಲ್ಲಿ ಅವರು ಯಶಸ್ವಿಯಾದ್ರು. ದೇಶದ ಒಳಭಾಗದಲ್ಲಿ ಕಠಿಣ ಇಸ್ಲಾಮಿಕ್ ಕಾನೂನುಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಹಲವಾರು ಪ್ರತಿಭಟನೆಗಳಿಗೆ ಕಾರಣವಾದವು. ಮಹಿಳಾ ಹಕ್ಕುಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಉದ್ಯೋಗ ಕೊರತೆ ವಿಚಾರದಲ್ಲಿ ಖಮೇನಿ ಆಡಳಿತದ ವಿರುದ್ಧ ಜನರ ಆಕ್ರೋಶವು ಅನೇಕ ಬಾರಿ ಸ್ಫೋಟಗೊಂಡಿದೆ. ಇರಾನ್ನ ಪರಮಾಣು ಕಾರ್ಯಕ್ರಮವೇ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗಿನ ಪ್ರಮುಖ ಸಂಘರ್ಷದ ಮೂಲ ಕಾರಣ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಅಣ್ವಸ್ತ್ರ ಸಂಪನ್ನ ರಾಷ್ಟ್ರವಾಗಬಾರದು ಎಂದು ನಿರಂತರ ಒತ್ತಡ ಹೇರುತ್ತಲೇ ಬಂದವು. ಆರ್ಥಿಕ ನಿರ್ಬಂಧಗಳು, ರಾಜತಾಂತ್ರಿಕ ಒತ್ತಡಗಳು, ಸೈನಿಕ
ಬೆದರಿಕೆಗಳು ಎಲ್ಲ ಮಾರ್ಗಗಳನ್ನ ಪ್ರಯತ್ನಿಸಲಾಯಿತು. 2025ರಲ್ಲಿ ಪರಮಾಣು ವಿವಾದದ ಹಿನ್ನೆಲೆಯಲ್ಲಿ 12 ದಿನಗಳ ಯುದ್ಧವು ನಡೆದಿತ್ತು. ಇತ್ತೀಚಿನ ವೈಮಾನಿಕ ದಾಳಿ ಇದೇ ಪೈಪೋಟಿಯ ತೀವ್ರ ರೂಪವೆಂದು ಪರಿಗಣಿಸಲಾಗುತ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಮೇನಿ ಸಾವನ್ನು ಘೋಷಿಸುತ್ತಾ ಮಾನವ ಇತಿಹಾಸದ ಅತಿ ದುಷ್ಟ ವ್ಯಕ್ತಿಯ ಉಸಿರು ನಿಂತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ನ ಶತ್ರುವಿನ ಅಂತ್ಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇವರ ಪ್ರಕಾರ ಇದು ಇರಾನ್ ಪರಮಾಣು ಮಹತ್ವಾಕಾಂಕ್ಷೆಗೆ ದೊಡ್ಡ ಹೊಡೆತ. ಆದ್ರೆ ಇರಾನ್ನೊಳಗಿನ ಪ್ರತಿಕ್ರಿಯೆ ಮಿಶ್ರವಾಗಿದೆ. ಕೆಲವು ಭಾಗಗಳಲ್ಲಿ ಜನರು ಸಂಭ್ರಮಾಚರಣೆ ನಡೆಸಿದ್ರೆ ಇನ್ನು ಕೆಲವರು ಇದನ್ನು ರಾಷ್ಟ್ರದ ಕರಾಳ ದಿನವೆಂದು ಕಣ್ಣೀರು ಹಾಕ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಟೆಹರಾನ್ನ ಕೆಲ ಪ್ರದೇಶಗಳಲ್ಲಿ ಪಟಾಕಿ ಸಿಡಿಸಿ ಸಂಗೀತ ನುಡಿಸಿ ಸಂಭ್ರಮಿಸಿದ ವಿಡಿಯೋಗಳು ವೈರಲ್ ಆಗಿವೆ. ಲಾಸ್ ಏಂಜಲೀಸ್, ಲಂಡನ್, ಮ್ಯಾಡ್ರಿಡ್, ಬರ್ಲಿನ್ ಸೇರಿದಂತೆ ವಿದೇಶವಾಸಿ ಇರಾನಿಯರು ಕೂಡ ಹೊಸ ಅಧ್ಯಾಯದ ಆರಂಭವೆಂದು ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಅನೇಕರು ಖಮೇನಿಯನ್ನು ಕ್ರಾಂತಿಯ ರಕ್ಷಕ, ದೇಶದ ಸ್ವಾಭಿಮಾನ ಉಳಿಸಿದ ನಾಯಕ ಎಂದು ಸ್ಮರಿಸುತ್ತಿದ್ದಾರೆ. ಹೀಗಾಗಿ ಖಮೇನಿ ಹೀರೋನ ಅಥವಾ ವಿಲನ್ ಎಂಬ ಪ್ರಶ್ನೆ ಇನ್ನೂ ತೆರೆಯಲಾಗಿದೆ. ಕ್ರಾಂತಿಪರರಿಗೆ ಅವರು ಹೀರೋ, ಉದಾರವಾದಿ ಗುಂಪುಗಳಿಗೆ ಅವರು ಕಠಿಣ ಆಡಳಿತದ ವಿಲನ್. ಇದೀಗ ಇರಾನ್ ಮುಂದೇನು ಮಾಡುತ್ತದೆ ಎಂಬುದು ಜಗತ್ತಿನ ಗಮನ ಸೆಳೆದಿದೆ. ಖಮೇನಿ ಉತ್ತರಾಧಿಕಾರಿಯನ್ನು ಸಾರ್ವಜನಿಕವಾಗಿ ಘೋಷಿಸಿರಲಿಲ್ಲ. ಅವರ ಪುತ್ರ ಮೊಜಾಬ್ ಖಮೇನಿ ಹೆಸರು ಹಲವು ವರ್ಷಗಳಿಂದ ಚರ್ಚೆಯಲ್ಲಿದ್ರು ಅಧಿಕೃತ ನಿರ್ಧಾರ ಇಲ್ಲ. ತಾತ್ಕಾಲಿಕವಾಗಿ ಅಧ್ಯಕ್ಷರು, ನ್ಯಾಯಾಂಗ ಮುಖ್ಯಸ್ಥರು ಮತ್ತು ಗಾರ್ಡಿಯನ್ ಕೌನ್ಸಿಲ್ ಸದಸ್ಯರನ್ನ ಒಳಗೊಂಡ ನಾಯಕತ್ವ ಮಂಡಳಿ ಅಧಿಕಾರ ವಹಿಸಿಕೊಳ್ಳಲಿದೆ ಎಂದು ವರದಿಯಾಗಿದೆ. ಇದೇ ವೇಳೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಧಿಕಾರ ಹಿಡಿಯುವ ಸಾಧ್ಯತೆಯು ತಜ್ಞರು ಸೂಚಿಸುತ್ತಿದ್ದಾರೆ. ವಿದೇಶದಲ್ಲಿರುವ ವಿರೋಧಿ ನಾಯಕಿ ಮರಿಯಂ ರಾಜವಿ ಪ್ರಜಾಪ್ರಭುತ್ವ ಗಣರಾಜ್ಯಕ್ಕೆ ಕರೆ ನೀಡಿದ್ದಾರೆ. ದೇಶಭ್ರಷ್ಟ ಯುವರಾಜ ರೆಜಾ ಪಹಲ್ವಿ ಇಸ್ಲಾಮಿಕ್ ಗಣರಾಜ್ಯದ ಅಂತ್ಯ ಸಮೀಪಿಸಿದೆ ಎಂದು ಹೇಳಿದ್ದಾರೆ. ಅಮೆರಿಕ ಕೆಲವು ಉತ್ತಮ ಅಭ್ಯರ್ಥಿಗಳು ಇದ್ದಾರೆ ಎಂದು ಸೂಚಿಸಿದೆ. ಖಮೇನಿ ಅವರ ಆಡಳಿತ ಅವಧಿಯನ್ನ ವಿಶ್ಲೇಷಿಸಿದ್ರೆ ಅದು ಕೇವಲ ಧಾರ್ಮಿಕ ನಾಯಕತ್ವವಲ್ಲದೆ ಸಂಪೂರ್ಣ ರಾಜಕೀಯ ಸೈನಿಕ ವ್ಯವಸ್ಥೆಯ ಪುನರ್ರಚನೆಯ ಕಾಲವಾಗಿತ್ತು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಶಕ್ತಿಯನ್ನ ಹೆಚ್ಚಿಸಿ ಪ್ರಾದೇಶಿಕ ಪ್ರಭಾವವನ್ನು ವಿಸ್ತರಿಸುವುದಕ್ಕೆ ಅವರು ಮಹತ್ವ ನೀಡಿದ್ರು. ಸಿರಿಯಾ, ಇರಾಕ್, ಯೆಮೆನ್ ಮತ್ತು ಲೆಬನಾನ್ನಲ್ಲಿ ಇರಾನ್ ಪ್ರಭಾವ ಹೆಚ್ಚಿದ್ದದ್ದು ಈ ತಂತ್ರದ ಭಾಗ. ಪಾಶ್ಚಿಮಾತ್ಯ ನಿರ್ಬಂಧಗಳ ನಡುವೆಯೂ ದೇಶವನ್ನು ಸ್ವಾವಲಂಬಿ ಆರ್ಥಿಕತೆಯತ್ತ ಕೊಂಡೊಯ್ಯುವ ಪ್ರಯತ್ನ ನಡೆದ್ರು. ವಾಸ್ತವದಲ್ಲಿ ಸಾಮಾನ್ಯ ಜನರು ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಕರೆನ್ಸಿ ಮೌಲ್ಯ ಕುಸಿತದಿಂದ ಸಂಕಷ್ಟ ಅನುಭವಿಸಿದ್ರು. ಈ ಅಂತರ ವ್ಯವಸ್ಥೆಯ ಒತ್ತಡವೇ ಹಲವಾರು ಬಾರಿ ಬೀದಿಗಳಲ್ಲಿ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಇನ್ನೊಂದೆಡೆ ಖಮೇನಿ ಅವರ ಆಡಳಿತದಲ್ಲಿ ಪರಮಾಣು ಕಾರ್ಯಕ್ರಮ ಕೇವಲ ತಾಂತ್ರಿಕ ಯೋಜನೆಯಾಗಿರಲಿಲ್ಲ, ಅದು ರಾಷ್ಟ್ರೀಯ ಗೌರವದ ಸಂಕೇತವಾಗಿತ್ತು. ಇರಾನ್ ತನ್ನ ಸ್ವಾಯತ್ತತೆಯನ್ನು ಬಿಟ್ಟುಕೊಡುವುದಿಲ್ಲ ಎಂಬ ಸಂದೇಶವನ್ನು ಅವರು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನೀಡುತ್ತಿದ್ದರು. ಆದರೆ ಇದೇ ದಿಟ್ಟ ನಿಲುವು ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಘರ್ಷಣೆಯನ್ನು ತೀವ್ರಗೊಳಿಸಿತು. ಆರ್ಥಿಕ ನಿರ್ಬಂಧಗಳಿಗೆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ತೈಲ ರಫ್ತು ತೀವ್ರವಾಗಿ ಹಿನ್ನಡೆಯಾದರೂ ಆಡಳಿತ ತನ್ನ ಅಣು ನಿಲುವನ್ನು ಮೃದುಗೊಳಿಸಲು ಸಿದ್ಧವಾಗಿರಲಿಲ್ಲ. ಹೀಗಾಗಿ ಇಂದಿನ ಪರಿಸ್ಥಿತಿ ಒಂದು ದಶಕಗಳ ರಾಜತಾಂತ್ರಿಕ ಮತ್ತು ಸೈನಿಕ ಪೈಪೋಟಿಯ ತೀವ್ರ ಫಲಿತಾಂಶವೆಂದು ಹೇಳಬಹುದು. ಖಮೇನಿ ಸಾವಿನಿಂದ ಒಂದು ಯುಗ ಮುಗಿದಿರಬಹುದು, ಆದ್ರೆ ಕತೆ ಇಲ್ಲಿ ಅಂತ್ಯವಾಗಿಲ್ಲ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ಮುಂದುವರಿಸಿ ಪ್ರತಿಕಾರದ ದಾರಿಯಲ್ಲಿ ನಡೆಯುತ್ತದೆಯೇ ಅಥವಾ ಹೊಸ ನಾಯಕತ್ವದ ಅಡಿಯಲ್ಲಿ ರಾಜಕೀಯ ಬದಲಾವಣೆಗೆ ಅವಕಾಶ ಕಲ್ಪಿಸಬಹುದೇ? 3 ದಶಕಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಘರ್ಜಿಸಿದ್ದ ಧ್ವನಿ ಈಗ ಮೌನವಾಗಿದ್ರು ಅದರ ಪರಿಣಾಮ ಇನ್ನು ಜಗತ್ತಿನ ರಾಜಕೀಯ ಸಮೀಕರಣಗಳನ್ನು ಕದಡುತ್ತಿದೆ. ಇರಾನ್ನ ಮುಂದಿನ ಹೆಜ್ಜೆ ಮಧ್ಯಪ್ರಾಚ್ಯದಷ್ಟೇ ಅಲ್ಲ, ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಭವಿಷ್ಯವನ್ನು ರೂಪಿಸಬಹುದು.
ಒಟ್ನಲ್ಲಿ ಇದು ಕೇವಲ ಒಂದು ನಾಯಕನ ಸಾವಿನ ಕಥೆಯಲ್ಲ, ಇದು ಒಂದು ದೇಶದ ಭವಿಷ್ಯ, ಒಂದು ಪ್ರದೇಶದ ಸ್ಥಿರತೆ ಮತ್ತು ಜಗತ್ತಿನ ರಾಜಕೀಯದ ಹೊಸ ತಿರುವಿನ ಬಗ್ಗೆ ಇರುವ ಕತೆ. ಮುಂದೆ ಇರಾನ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ? ಹೊಸ ನಾಯಕತ್ವ ಬದಲಾವಣೆ ತರಬಹುದಾ ಅಥವಾ ಸಂಘರ್ಷ ಇನ್ನಷ್ಟು ತೀವ್ರವಾಗುತ್ತದಾ? ಇವೆಲ್ಲ ಪ್ರಶ್ನೆಗಳ ಉತ್ತರ ಇನ್ನು ಮುಂದೆ ಇದೆ. ಈ ಮಹತ್ವದ ಬೆಳವಣಿಗೆಗಳ ಮೇಲೆ ನಾವು ನಿರಂತರವಾಗಿ ಕಣ್ಣಿಟ್ಟಿರ್ತೇವೆ. ಇನ್ನಷ್ಟು ಅಪ್ಡೇಟ್, ವಿಶ್ಲೇಷಣೆ ಮತ್ತು ಸ್ಪಷ್ಟ ಮಾಹಿತಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ.